ಹಾಯ್ ಗೈಸ್, ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಬೆಂಗಳೂರಿನ ಜನತೆ ಏನಿದ್ದಾರೆ ಎಲ್ಲರೂ ಕೂಡ ನಿನ್ನೆ ತುಂಬ ಭಯಭೀತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ರಾಮೇಶ್ವರಂ ಒಂದು ಕೆಫೆಯಲ್ಲಿ ನಡೆದಂತಹ ಒಂದು ಬ್ಲಾಸ್ಟ್ ಏನಿದೆ ಅದು ಇಡೀ ಬೆಂಗಳೂರಿನ ಜನರನ್ನ ಒಂದು ರೀತಿ ಭಯಕ್ಕೆ ತಂದಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಆ ಒಂದು ಬ್ಲಾಸ್ಟ್ ಏನಾಯಿತು ಆ ಒಂದು ವಿಡಿಯೋ ಫುಟೇಜ್ ನನಗೆ ಸಿಕ್ಕಿದೆ. ಸೊ ಆ ಒಂದು ವಿಡಿಯೋ ಫುಟೇಜ್ನ ಈ ಒಂದು ಯೂಟ್ಯೂಬ್ನಲ್ಲಿ ಹಾಕಿದ್ರೆ ನಮಗೆ ಸ್ಟ್ರೈಕ್ ಬರೋದು ಗ್ಯಾರಂಟಿ. ಸೊ ಅದರಿಂದ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಈ ಒಂದು ಫೂಟೇಜ್ನ ಕೊಟ್ಟಿರ್ತೀನಿ. ಬೇಕಿದ್ದರೆ ಸ್ವಲ್ಪ ಅಂದರೆ ಒಂದು 3 ಸೆಕೆಂಡ್ ನಾನು ನಿಮಗೆ ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ ಗೈಸ್, ಐ ಥಿಂಕ್ ಈ ಒಂದು ಫುಟೇಜ್ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಿಮಗೆ ಈ ಒಂದು ಪೂರ್ತಿ ವಿಡಿಯೋ, ಈ ಒಂದು ಬ್ಲಾಸ್ಟ್ ಯಾವ ರೀತಿ ಆಯಿತು ಅಂತ ವಿಡಿಯೋ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಜಾಯ್ನ್ ಆದರೆ ಅಲ್ಲಿ ಈ ವಿಡಿಯೋವನ್ನು ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಈ ವಿಡಿಯೋನ ನೀವು ಅಲ್ಲಿ ಸೇವ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನೋಡ್ಬೋದು ಅಥವಾ ನಿಮ್ಮಲ್ಲೇ ಈ ವಿಡಿಯೋನ ಸೇವ್ ಮಾಡ್ಕೋಬೋದು ಗೈಸ್. ಹೌದು ಗೈಸ್, ಈ ಒಂದು ಬ್ಲಾಸ್ಟ್ ಏನಿದೆ ಮೊದಲಿಗೆ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತಲೇ ಹೇಳ್ತಾಯಿದ್ರು. ನಂತರ ಈ ಒಂದು ಬ್ಲಾಸ್ಟ್ಗೆ ಸಿಲಿಂಡರ್ ಕಾರಣ ಅಲ್ಲ, ಹೊರಗಡೆ ಇಟ್ಟಿದ್ದಂಥ ಒಂದು ಟಿಫನ್ ಕ್ಯಾರಿಯರ್ ಅಂತ ಹೇಳ್ತಾರೆ. ಹೌದು ಗೈಸ್, ಒಂದು ಟಿಫನ್ ಕ್ಯಾರಿಯರ್ ಹೊರಗಡೆ ಇಟ್ಟಿರ್ತಾರೆ, ಅದು ಬ್ಲಾಸ್ಟ್ ಆಗಿದೆ. ಇದು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದಂತೂ ಈಗ ತಿಳಿದು ಬಂದಿದೆ. ಗೈಸ್, ಈ ಒಂದು ಘಟನೆಗೆ ಕಾರಣ ಏನು ಅಂತ ನೋಡೋದಾದರೆ, ರಾಮ ಮಂದಿರ ಏನು ಉದ್ಘಾಟನೆ ಆಯಿತು ಲಾಸ್ಟ್ ಮಂತ್ 22 ಆವಾಗ ಈ ಒಂದು ರಾಮೇಶ್ವರಂ ಕೆಫೆ ಎಷ್ಟು ಸುಂದರವಾಗಿ ಸಿಂಗಾರ ಮಾಡಿರ್ತಾರೆ ಈ ಒಂದು ಕೆಫೆಗೆ ಅಂದರೆ ಅಲ್ಲಿ ಬರುವಂತಹ ಗ್ರಾಹಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಯಾಯಿತಿಯನ್ನು ಕೊಟ್ಟಿರ್ತಾರೆ. ನಂತರ ಇವರು ಒಂದು ರೀತಿ ಮನೆಯ ಹಬ್ಬದ ರೀತಿ ಈ ಒಂದು ಹೋಟೆಲನ್ನು ಕೂಡ ಸಿಂಗರಿಸಿ ತುಂಬಾ ಜೋರಾಗಿ ಆ ಒಂದು ಉದ್ಘಾಟನೆಯನ್ನು ಮಾಡಿರ್ತಾರೆ. ಸೊ ಅದರಿಂದ ಯಾರೋ ಒಂದಿಷ್ಟು ಜನಕ್ಕೆ ಕೆಂಗಣ್ಣು ಬಿದ್ದು ಅವರು ಈ ಒಂದು ಘಟನೆನ ನಡೆಸಿರ್ಬೋದು ಅನ್ನೋ ಒಂದು ಕಾರಣ ಈಗ ಗೊತ್ತಾಗ್ತಾ ಇದೆ. ಬಟ್ ಈ ಒಂದು ಘಟನೆನ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪರಿಗಣನೆ ತಗೊಳುತ್ತೆ, ಸೊ ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಅವರು ಕಂಡುಹಿಡಿತಾರೋ ಇಲ್ವೋ ಅನ್ನೋದು ನನಗಂತೂ ಡೌಟು. ಏಕೆಂದರೆ ಈಗ ಲಾಸ್ಟ್ ಟೈಮ್ ನೀವೇ ನೋಡಿದರೆ, ಈಗ ಒಂದು 3 ಡೇಸ್ ಬ್ಯಾಕ್ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋರನ್ನೇ ಕೂಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಘಟನೆಯೂ ಕೂಡ ಇದು ಒಂದು ಸಿಲಿಂಡರ್ ಬ್ಲಾಸ್ಟಿಂದನೇ ಆಗಿರ್ಬೋದು ಅಂತಲೂ ಬೇಕಾದರೆ ಮುಚ್ಚಾಕ್ಬೋದು ಅಂತ ನನ್ನ ಅನಿಸಿಕೆ. ಸೊ ನೋಡೋಣ ನಮ್ಮ ಗೃಹ ಸಚಿವರು ಏನು ಹೇಳ್ತಾರೆ, ಅವರು ಈ ಒಂದು ಘಟನೆಯ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸ್ತಾರೋ ಇಲ್ವೋ ಅಂತ ವೆಯ್ಟ್ ಮಾಡಿ ನೋಡೋಣ ಗಾಯ್ಸ್.